ಒಂದು ಸಣ್ಣದು ಶಾಕಿಂಗ್ ನ್ಯೂಸ್. ಉದಾಹರಣೆಗೆ ಏನು, ಹುಟ್ಟಿದ ಮಗುವಿಗೆ ಮುಂದೆ ಈ ಮಗು ಲವ್ ಮಾಡುತ್ತಾ, ಇವತ್ತು ಮಗು ಹುಟ್ಟಿದೆ, ಓಕೆ, ಈ ಮಗು ಮುಂದೆ ಲವ್ ಮಾಡುತ್ತಾ ಎಷ್ಟು ಬೇಜಾರಾಗತ್ತೆ ಅಂತ ಅನ್ಕೋತಾರೆ. ಅಲ್ಲ, ಈ ಕಾರ್ಯಕ್ರಮದ ಮೂಲಕ ಹೇಳ್ತೀನಿ ನಾನು, ಇದು ಸತ್ಯ. ಹುಟ್ಟಿದ ಮಗು ಮುಂದೆ ಲವ್ ಮಾಡುತ್ತೆ ಅಂತ ಈಗಲೇ 100ಕ್ಕೆ 1000 ಪಟ್ಟು ಪ್ರೂವ್ ಮಾಡ್ಬೋದು. ಸಾಧ್ಯನಾ? ಅಲ್ಲ, ಮಗು ಇವತ್ತು ಹುಟ್ಟಿದೆ ರೀ, ಹೆಂಗೆ ಹೇಳಕ್ಕೆ ಸಾಧ್ಯ? ಆಶ್ಚರ್ಯ ಆಗುತ್ತಲ್ಲ, ಅಲ್ವಾ? ಇದನ್ನು ನಾವು ನಿಜವಾಗ್ಲೂ ಕಂಡುಹಿಡಿಯೋ ಶಕ್ತಿ ನಾವಿಲ್ಲ ಅಂದರೆ ನಾವು ಸೋತಿದ್ದೀವಿ, ನಾವು ಸತ್ತಿದ್ದೀವಿ ಅಂತ. ಯಾವುದರಲ್ಲಿ? ವಿಚಾರ ಹೇಳೋದ್ರಲ್ಲಿ. ಒಂದು ಮಗು, ಒಂದು ಭವಿಷ್ಯ, ಒಂದು ದಾಂಪತ್ಯ, ಒಂದು ಮನೆ, ಒಂದು ನಿವೇಶನ, ಒಂದು ಭವಿಷ್ಯ ಅಂದರೆ ನಾವು ಅಂದ್ಕೊಂಡಿದ್ದೀವಲ್ಲ, ನಮ್ಮ ಮುಂದಿನ ಭವಿಷ್ಯ. ಮುಂದಿನ ಭವಿಷ್ಯ ದಯವಿಟ್ಟು ನೀವು ಹೇಳ್ಬಿಡಿ, ನಾನು ಹೇಳೋಕ್ಕೋಗಲ್ಲ. ನಾನು ಹೀಗೆ ಆಗ್ತೀನಿ ಅನ್ನೋದಕ್ಕಿಂತ ನಾನು ಹೀಗೆ ಇರ್ತೀನಿ. ಹೌದಮ್ಮ? ಯಾವ ಸರಿ? ನಾನು ಹೀಗೆ ಆಗ್ತೀನಿ ಅಲ್ಲ, ನಾನು ಹೀಗೆ ಇರ್ತೀನಿ, ಹೀಗೆ ಇದ್ದೀನಿ. ಇದು ನಿಮಗೆ ಕನ್ಫರ್ಮ್ ಗೊತ್ತಾಗ್ಬಿಡ್ಬೇಕು. ಆಗ ನಿಮ್ಗೆ ಏನಾಗುತ್ತೆ, ಪ್ರತಿ ಕ್ಷಣನೂ ಕೂಡ ನಿಮ್ಮ ಮಕ್ಕಳಿಗೂ ಇದು ಮನವರಿಕೆ ಆಗಬೇಕು, ನಿಮಗೂ ಕೂಡ ಮನವರಿಕೆ ಆಗಬೇಕು. ಆಗ ನೋಡಿ ಆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಈಗ ನಾನು ಹೇಳಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಹುಟ್ಟಿದ ಮಗು ಮುಂದೆ ಲವ್ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ನಂಬರ್ 1. ಯಾವ ಆಧಾರದಲ್ಲಿ ಹೇಳ್ತೀರಾ? ನಂಬರ್ 2. ಬರುತ್ತಲ್ಲ ಕ್ವಶನು, ಹೇಗೆ ಸಾಧ್ಯ? ನಾವು ಮಗುವನ್ನು ಸಂಸ್ಕಾರದಲ್ಲೇ ಬೆಳೆಸ್ತೀವಿ, ಆಗಲ್ಲ. ಮಗುನ ನಾವು ಗುರುಕುಲದಲ್ಲೇ ಸ್ಟಡಿ ಮಾಡಿಸ್ತೀವಿ, ಆಗಲ್ಲ. ಇಂಟರ್ನ್ಯಾಷನಲ್ ಸಿಲೆಬಸ್ಸೇ ಕೊಡಿಸ್ತೀವಿ, ಆಗಲ್ಲ. ಆಗುವಂಗಿದ್ರೆ ಜನಗಳ ಹತ್ರ ಬೇಜಾನ್ ದುಡ್ಡಿದೆ. ಈ ಕಾಲದಲ್ಲಿ ಬೇಜಾನ್ ದುಡ್ಡಿದೆ, ಯಾರು ದುಡ್ಡಲ್ಲಿ ಕೊರತೆ ಇಲ್ಲ. ಹೌದಲ್ಲಮ್ಮ? ಯಾರ ಹತ್ರ ಇಲ್ಲ ದುಡ್ಡು, ಎಲ್ಲರ ಹತ್ರನೂ ಇದೆ. ಆದರೆ ಹೇಳ್ತಾರೆ ಅಷ್ಟೇ, ಅದು ಡವ್ ಮಾತು, ಹೇ ಅಂತಾರೆ. ಇಲ್ಲ, ಇರುತ್ತೆ, ಇದೆ. ಆದರೆ ಎಷ್ಟು ಜನಕ್ಕೆ ಆ ದುಡ್ಡನ್ನು ಗುರ್ತಿಸೋದು, ಬಳಸೋದು ಗೊತ್ತಿಲ್ಲದಾಗ, ಇಲ್ಲ ಅಲ್ಲೆಲ್ಲ ಒಂದಷ್ಟು ಐತೆ, ಇಲ್ಲೆಲ್ಲ ಒಂದಷ್ಟು ಐತೆ ಅನ್ಕೋತಾರೆ. ಅದೆಲ್ಲರೂ ಇರಲಿ ರೀ, ನಮಗೆ ನಂಬಿಕೆ ಬರಬೇಕು. ನನ್ನ ಹತ್ರ ಹಣ ಇದೆ, ತೃಪ್ತಿಯಾಗಿದ್ದೀನಿ. ತೃಪ್ತಿಯಾಗುವಷ್ಟು ಹಣ ಇದೆ ಅಂತ ಹೇಳೋಕ್ಕಾಗಲ್ಲ, ಹೇಳಬಾರ್ದು. ನನ್ನ ಹತ್ರ ಹಣ ಇದೆ. ಹಣ ಅಂದರೆ ಯಾವುದಮ್ಮ? ನನ್ನ ಹತ್ರ ಹಣ ಇದೆ, ಯಾವುದದು? ಹಣ ಇದೆ ಅಂದ ತಕ್ಷಣ ನಾವೇನು ಅನ್ಕೋತೀವಿ, ಹಣ ಇದೆ ಅಂತ ಅವ್ರು ಹೇಳಿದ್ರು, ಅವ್ರ ಹತ್ರ ಹಣ ಇದೆಯಂತೆ. ಅಲ್ಲ, ಅದಲ್ಲ. ನಿನ್ನ ಪ್ರಕಾರ ಏನು ಹೇಳೋದು? ನಿಜವಾದ ಪವಿತ್ರವಾದ ಹಣ ಯಾವುದು? ನೆಮ್ಮದಿ, ಸಮಯ. ಸಮಯ. ಯಾರು ಸಮಯಕ್ಕೆ ಬೆಲೆ ಕೊಡ್ತೀರಾ, ಸಮಯವನ್ನು ಪಾಲನೆ ಮಾಡ್ತೀರಾ, ಅಗರ್ಭ ಶ್ರೀಮಂತ. ಏನು ಹೇಳ್ತೀಯಾ? ಅದಕ್ಕೆ ಹೇಳಿದಾರಮ್ಮ, ಕಾಲಾಯ ತಸ್ಮೈ ನಮಃ. ಸಮಯಕ್ಕೆ ಯಾರು ಪ್ರೀತಿಸ್ತೀರೋ ಲೈಫಲ್ಲಿ ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನೆಲ್ಲ ಪ್ರೀತಿಸ್ತಾರೆ.